ಸೊ ಮನೆ ಖಾಲಿ ಆಗ್ತಾ ಐತೆ, ಮನೆ ಖಾಲಿ ಆಗ್ತಾ ಐತೆ. ಬೇಜಾರಾಯ್ತೈತೆ. ಅಳ್ತಿದ್ಯಾ? ಸುಳ್ಳು ಹೇಳ್ಬಾರ್ದು. ಒಬ್ಬಟ್ಟು, ಪಲಾವು, ಮೊಸರು ಬಜ್ಜು, ಆಮೇಲೆ ಕರ್ಬೂಜ ಜ್ಯೂಸು ಎಲ್ಲ ರೆಡಿ ಆಯ್ತೈತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೀಸ್ ಪ್ರಪಂಚ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ಸೊ ಎಸ್, ಬೆಳಗ್ಗೆ 8 ಗಂಟೆಗೆ ಆಲ್ಮೋಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ, ತುಂಬಾನೇ ಬೇಜಾರಾಗ್ತಾ ಇದೆ, ತುಂಬಾನೇ ಮನಸ್ಸಲ್ಲಿ ನೋವು ಕೂಡ ಇದೆ. ಬಟ್ ವಾಟ್ ಎವರ್, ಇವತ್ತು ಒಂಥರ ಫಂಕ್ಷನ್ ಡೇ, ಸೆಲೆಬ್ರೇಷನ್ ಡೇ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಲ್ಲ, ನಮ್ಗೆ ಎವ್ರಿ ಸಿಂಗಲ್ ಚಿಕ್ಕ ಪುಟ್ಟ ಥಿಂಗ್ಸ್ಗಳು ನಮ್ಗೆ ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ತರ ನಾವು ಕಾಯ್ತಾನೆ ಇರ್ತೀವಿ. ಯಾವಾಗ ಒಂದು ಚಿಕ್ಕ ಇವೆಂಟ್ ಬರುತ್ತೆ ಅದನ್ನ ದೊಡ್ಡದಾಗಿ ಮಾಡ್ತೀವಿ ಫ್ರೆಂಡ್ಸ್. ಸೊ ಎಸ್, ಟೈಟಲ್ ನೋಡ್ದಂಗೆ ಅಕ್ಕ ಹಳೆ ವ್ಲಾಗ್ಸ್ ನೋಡ್ದಂಗೆ ನಿಮ್ಗೆ ಗೊತ್ತೇ ಆಗಿರುತ್ತೆ. ಇವತ್ತು ಬಂದು ಅಕ್ಕದು ಹಾಲು ಉಗ್ಸೋ ದಿನ, ಮನೆದು ಗೃಹ ಪ್ರವೇಶ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ನಾವೆಲ್ಲರೂ ಹೊರಟಿದ್ದೀವಿ ಅಂಡ್ ನಾನು ಈ ಒಂದು ಪಿಂಕ್ ಕುರ್ತಾನ ಹಾಕಿದ್ದೀನಿ, ಪಿಂಕಿ ಕಾಣಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಸೊ ಎಸ್, ಇವತ್ತಿನ ಡೇ ಯಾವ ತರ ಹೋಗುತ್ತೆ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಂಡ್ ನಿಮ್ಗೆ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್ ಮಾಡಿ. ಹಾಗೂ ಮತ್ತೆ ಇನ್ ಯಾವ ತರ ವ್ಲಾಗ್ಸ್ ಬೇಕು ಅಂತ ನಂಗೆ ಹೇಳಿ, ಓಕೆನಾ? ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಅಂಡ್ ಬನ್ನಿ, ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ. ಸೊ ಆ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಮನೆ ಖಾಲಿ ಆಗ್ತಾ ಐತೆ, ಮನೆ ಖಾಲಿ ಆಗ್ತಾ ಐತೆ, ಬೇಜಾರಾಗ್ತಾ ಐತೆ, ಮನೆ ಖಾಲಿ ಆಗ್ತಾ ಐತೆ. ನಂದು ನನ್ನ ಗಂಡನ ಫೋಟೋ ಯಾರು ಹಂಗ್ ಬಿಸಾಕಿದಲ್ಲಿ? ಪಾಪಚ್ಚಿ ನಾವಿಬ್ರು ಚೆನ್ನಾಗಿದ್ನಲ್ಲ ಅವಾಗ. ನನ್ನ ಲಡ್ಡು ನೋಡಿ ಲಕ್ಷ ಟೀ ಶರ್ಟ್ ಹಾಕೊಂಡು ನನ್ನ ಲಡ್ಡ ಇಡೀ ಸ್ನಾನ ಮಾಡ್ಸೋದು ಮೈ ತೊಳಿತು, ಮಕ ತೊಳಿತು, ಏನ್ ಮಾಡ್ತೀವಿ? ಓ ಏನ್ ಬೇಡ, ಹಂಗೆ ಎತ್ಕೊಂಡು ಹೋಗ್ತಾ ಇರೋದನ್ನೇ. ಎಲ್ಲಿ ಲಕ್ಷಿದ್ ಎದ್ದಲ್ಲ, ನಿಮ್ ಮನೆಗೆ ಹೋಗ್ಲಾ ನೀನು? ಲಕ್ಷಿತು ರೈಟ್ ಹೇಳಿ ಮನೆಗೆ ನೀನು. ನನ್ ಮಗ ಪಾಪದ ಪ್ರಾಣಿ ಅದು. ಫಸ್ಟ್ ಅವನು ಮಗ, ಇದು ಮೂರನೇ ಮಗ. ಇದು ಗುಂಡಾರಿ ಗುಂಡ. ಇದು ನೋಡಿ, ಇದು ರೂಮಾ? ಇದು ನನ್ ಕನ್ನಡ ಕೈಯಲ್ಲಿ ಅದಿರೋ ಅಪ್ಪೆ ಗಾಡಿ ಬಂದಿದ್ಯಂತೆ. ಏ ಸೈಕಲ್ ತಗೊಂಡೇನೆ, ನೀವ್ ಅದ್ರಲ್ಲಿ ಕೊಟ್ಟೋಗ್ಬಿಡಿ. ಇಲ್ಲಿ ನಿಂದಿದ್ದೆಲ್ಲ ಇಲ್ಲೇ ಬಿಟ್ಟ ನೋಡಿಲಿ. ಸರಿ ಹಾಕಿ ರೆಡಿ, ಆಮೇಲೆ ನೋಡ್ಕೊಳ್ಳೋಣ. ಇವಾಗ ರಿಟರ್ನ್ ಟೈಮ್ ಐತೆ. ಏ ನಂದು ಬಟ್ಟೆ ತಗೊಂಡೇನೆ, ಅವಳು ದೊಡ್ಡದಾಗಿ ಹೇಳ್ದೆ ತಗೊಂಡಿದೀನಿ ಅಂತ. ಬರ್ತೀನಿ ಅಂದ್ಕೊಂಡು ಒಮ್ಮೆ ಒಂದ್ ನಿಮಿಷ ಹಿಂಗ ಅನ್ಸಿದೆ ಅಂತ ಹೇಳ್ಬಿಡ ಮೇಡಮ್ ಬ್ಲಾಗಲ್ಲಿ. ಬೇಜಾರಾಯ್ತೈತೆ. ಅಳ್ತಿದ್ಯಾ? ಸುಳ್ಳು ಹೇಳ್ಬೇಡ. ಅಳ್ತಿದ್ಯಾ ತಾನೆ? ಏ ಅಕ್ಕ, ಮಮ್ಮಿಗೆ ಫುಲ್ ಖುಷಿ ಅಂತ ನೀನು ಹೋಗ್ತಿದ್ಯಾ ಅಂತ. ಓಕೆ, ಸೊ ಜಿಂಕಾನ ಈ ತರ ಮತ್ತೆ ಜಾಸ್ತಿ ಎತ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವ್ನ ಮನೆಗೆ ಅವ್ನು ಹೋಗ್ತಾವನೆ, ಹೆಂಗ ಅನ್ಸ್ತೈತೆ? ಹೋಗ್ಲಿ ಬಿಡು, ನಾವು ಹೋಗೋಣ. ವಿಲ್ ಯು ಮಿಸ್ ಹಿಮ್? ಡಾಂಗ್ರನ್. ಸೊ ನೋಡ್ಕೊಂಡು ಬಂದ್ರಲ್ಲ, ಎಸ್ ಆಲ್ರೆಡಿ ಒಂದು ಕಾರ್, 2 ಕಾರ್ ಹೋಗಾಗಿದೆ. ಒಂದು ಕಾರ್ ಹೋಗಿದ್ದೆ ಮತ್ತೆ ಒಂದು ಅಪ್ಪೆ ಗಾಡಿ ಹೋಗಾಯ್ತು. ಇವಾಗ ನಮ್ ಕಾರು ಅಂದ್ರೆ ಅರುಣವ್ರ ಕಾರು ಮತ್ತೆ ಡ್ಯಾಡಿ ಕಾರ್ ಇವಾಗ ನೆಕ್ಸ್ಟ್ ಹೋಗುತ್ತೆ ಫ್ರೆಂಡ್ಸ್. ಸೊ ಎಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೆಂಟರುಗಳು ಕೂಡ ಜಾಸ್ತಿ ಇದ್ದಾರೆ. ಏನೋ ಒಂಥರ ಮನೇಲಿ ಒಂಥರ ಮದ್ವೆ ತರ ವೈಬ್ಸ್ ಬರ್ತಾ ಇದೆ. ನಂಗೆ ನನ್ನ ತಂಗಿ ಯಾವಾಗಪ್ಪ ಮದ್ವೆ ಆಗ್ತಿಲ್ಲ, ಯಾವಾಗ ನಾವ್ ಈ ತರ ಮತ್ತೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಆಲ್ರೆಡಿ. ಅಂಡ್ ನಮ್ಮತ್ತೆ ಮಾವ, ನಾನು, ಅರುಣವ್ರು ಕೂಡ ಇವಾಗ ಇನ್ನೇನು ಹೊರಡ್ತೀವಿ. ಆಕ್ಚುಲಿ ನಾನು ಅನ್ಕೊಂಡೆ ಅಕ್ಕನ ಜೊತೆನೆ ಹೋಗ್ಲಾ ಅಂತ. ಬಟ್ ಅರುಣ ವಾಸ್ ಲೈಕ್, ಲಕ್ಷ್ಮಿ ನನ್ ಜೊತೆ ಬಾ ಅಂತ ಅಂದ್ರ. ಸರಿ ಆಯ್ತು ಬರ್ತೀನಿ ನಿಮ್ ಜೊತೆ ಅನ್ಕೊಂಡು ಇವಾಗ ಅವ್ರ ಜೊತೆ ಹೋಗ್ತಾ ಇದೀನಿ ಫ್ರೆಂಡ್ಸ್. ಸುಮ್ಮನೆ ಒಂದು ಇಂಟ್ರೋ ಕೊಡೋಣ ಅಂತ ಈ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇನೆ.
ಓಕೆ ಫ್ರೆಂಡ್ಸ್, ನನ್ನ ಅಕ್ಕಗೋಸ್ಕರ ಈ ಒಂದು ಕ್ಯೂಟ್ ಆಗಿರೋದು ಒಂದು ಪಾಟ್ ನ ತರಿಸಿದೀನಿ. ಸೊ ಇದು ಬಂದು ಎಗ್ಯಾರಿಂದ ತರಿಸಿರೋದು. ಏಂತಕ್ಕಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಅಕ್ಕ ಶಿಫ್ಟ್ ಆಗ್ತಿದ್ದಾಳೆ ಕಿಚನ್ಗೆ ಅಂತ, ಕೆಲವೊಂದು ಐಟಮ್ಸ್ ನ ಶಾಪಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಈ ತರ ಒಂದು ಪಾಟ್ ಅಂದ್ರೆ ಈ ತರ ಕಲರ್ಸ್ ಅಲ್ಲಿ ನಾವು ಪಾತ್ರೆಗಳು ತಗೊಂಡ್ರೆ ಕಿಚನ್ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಹಾಗೂ ನಮಗೂ ಕೂಡ ಅಡುಗೆ ಮಾಡೋಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಐ ಗೆಸ್ ಮೋಸ್ಟ್ ಆಫ್ ದ ವುಮೆನ್ ಕ್ಯಾನ್ ರಿಲೇಟ್ ಟು ಮೀ ಅಂತ ಅನ್ಕೋತೀನಿ. ಸೊ ಇದು ಬಂದು ಅಕ್ಕಗೋಸ್ಕರ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಬಂದು ಒಂದು 2 ಲೇಯರ್ಡ್ ಪಾಟು. ಸೊ ಫಸ್ಟ್ ಲೈಕ್ ಮೇಲ್ಗಡೆ ಬಂದ್ರೆ ನೋಡ್ಬೋದು, ಈ ಒಂದು ಕ್ಯೂಟ್ ಆಗಿರೋದು ಲಿಡ್ ನ ಕೊಟ್ಟಿದ್ದಾರೆ. ಅಂಡ್ ಟ್ರಾನ್ಸ್ಪರೆಂಟ್ ಅಲ್ಲಿ ಏಂತಕ್ಕೆ ಅಂತ ಅಂದ್ರೆ ಎಷ್ಟು ಕುಕ್ ಆಗಿದೆ ಅಂತ ನೋಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೂ ತುಂಬಾನೇ ಈಸಿ ಆಗುತ್ತೆ. ಸೊ ಎಸ್, ದಿಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಲಿಡ್. ಸೊ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ಇದು ಗ್ಲಾಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಇವಾಗ ಇದಕ್ಕೆ 2 ಲೇಯರ್ಡ್ ಪಾಟ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಲೇಯರ್ ಅಲ್ಲಿ ಬಂದು ನಾವು ಬಾಯ್ಲ್ ಮಾಡ್ಕೋಬಹುದು, ಲೈಕ್ ವೆಜಿಟೇಬಲ್ಸ್ ಆಗಿರಲಿ ಅಥವಾ ಎಗ್ ಆಗಿರಲಿ ಬಾಯ್ಲ್ ಮಾಡೋಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಇದು ಬಂದು ಫಸ್ಟ್ ಲೇಯರು. ಅಂಡ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಏನಪ್ಪ ಅಂದ್ರೆ ದ ನೆಕ್ಸ್ಟ್ ಲೇಯರ್ ಕಮ್ಸ್ ವಿತ್ ದ ಸ್ಕ್ಯೂಟ್ ಪಾಟ್. ಅಂಡ್ ಒಳಗಡೆ ಬಂದಿದ್ದು ಸೆರಾಮಿಕ್ ಫ್ರೆಂಡ್ಸ್, ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಸೆರಾಮಿಕ್ ಕ್ವಾಲಿಟಿ. ಅಂಡ್ ಆಚೆ ಬಂದು ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ಸೊ ಇದು ಬಂದು 2 ಲೀಟರ್ಸ್ ಕೆಪಾಸಿಟಿ ಅಂತಾನೆ ಹೇಳ್ಬೋದು ವಿತ್ 700 ವಾಟ್ಸ್. ಸೊ ಎಸ್, ನಾವು ಇದು ಒಳಗಡೆ ಆರಾಮಾಗಿ ಕುಕ್ ಎಲ್ಲ ಮಾಡ್ಕೋಬಹುದು. ಲೈಕ್ ಏನೇ ಆಗಲಿ, ರೈಸ್ ಆಗಿರಲಿ ಅಥವಾ ನೀವು ಬೇಸಿಕಲಿ ಡೇ ಟು ಲೈಫಲ್ಲಿ ಏನು ಮಾಡ್ತೀರಾ ಅದನ್ನ ಆರಾಮಾಗಿ ಕುಕ್ ಮಾಡ್ಕೋಬಹುದು. ಇದ್ರದ್ದು ಮೌತ್ ಏನಿದೆಯಲ್ಲ, ಸೊ ಇದು ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈಸಿ ಟು ಯೂಸ್ ಹಾಗೂ ಈಸಿ ಟು ಹ್ಯಾಂಡಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಮೊಮೋಸು ಮಾಡ್ಬೋದು. ಸೊ ತುಂಬಾ ಟೈಮಿಂದ ನಾನು ಮೊಮೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಮೊಮೋಸ್ ಬ್ಲಾಗ್ ಬೇಕು ಅಂದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ನೋಡಿ ತುಂಬಾ ಚೆನ್ನಾಗಿದೆಯಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಬಂದು ನಿಮಗೆ 2 ಲೀಟರ್ಸ್ ಆಫ್ ಕೆಪಾಸಿಟಿಲಿ ಬರುತ್ತೆ. ಆ್ಯಂಡ್ ತುಂಬ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆನ್ ಹಾಗೂ ಆಫ್ ಇದೆ, ಹಾಗೂ 2 ಮೋಡ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಎಸ್, ಇದು ಬಂದು ಎಗ್ಯಾರೋ ಪ್ರಾಡಕ್ಟ್ ಆ್ಯಂಡ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನಾನು ಇದ್ರದ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಎಗ್ಯಾರೋ ಅವ್ರದ್ದು 2 ಲೀಟರ್ಸ್ ಮಲ್ಟಿ ಫಂಕ್ಷನ್ ಪಾಟ್. ಇಟ್ ಆ್ಯಕ್ಚುಲಿ ಇನ್ಕ್ಲೂಡ್ಸ್ ಒಂದು ಸ್ಟೀಮರ್ ಹಾಗೂ ಒಂದು ಪವರ್ ಕಾರ್ಡ್ನ. ಆ್ಯಂಡ್ ಇದು ಬಂದು ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ ವಿತ್ 2 ಹೀಟಿಂಗ್ ಮೋಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇದ್ರ ಜೊತೆ ಅಲ್ಲ ಒಂದು ಅವರು ಕಾರ್ಡ್ನ ಕೊಟ್ಟಿದ್ದಾರೆ ಯೂಸ್ ಮಾಡೋಕ್ಕೆ ಅಂತ. ಆ್ಯಂಡ್ ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನಮಗೆ ಡೌಟ್ ಇದ್ದರೆ ರೆಫರ್ ಮಾಡೋಕ್ಕೆ ತುಂಬಾ ಈಸಿ ಅದು ಮ್ಯಾನ್ಯಲ್ನ ರೆಫರ್ ಮಾಡಿದ್ರೆ. ಆ್ಯಂಡ್ ಒಂದು 2 ಇಯರ್ಸ್ ಆಫ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಪೋಸ್ ಇಫ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ ನಾನು ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ನಾವು. ಸೊ ನಾನು, ನಮ್ಮ ಅಕ್ಕ ಹಾಗೂ ನಮ್ಮ ಕಸಿನ್ಸು, ನಮ್ಮ ಲಡ್ಡಮ್ಮ ಹಾಗೂ ನಮ್ಮ ಅತ್ತೆ ಮಾವ ಎಲ್ಲರೂ ಒಂದು ಕಾರಲ್ಲಿ ಹೋದ್ವಿ. ಆ್ಯಂಡ್ ಬೇರೆ ಲೈಕ್ ಮಮ್ಮಿ ಡ್ಯಾಡಿ ಅವರೆಲ್ಲ ಬೇರೆ ಬೇರೆ ಕಾರಲ್ಲಿ ಹೋದ್ರು, ಬಿಕಾಸ್ ಅವರೆಲ್ಲ ಬೇಗ ಹೋಗ್ಬೇಕಿತ್ತಲ್ವ, ಅದಕ್ಕೇನೆ. ಬನ್ರಿ ಬೇಗ ಬನ್ನಿ. ಬನ್ನಿ ಆಂಟಿ, ಫಸ್ಟ್ ಯಾವ ಫ್ಲೋರ್? ಇಲ್ಲ, 3rd ಫ್ಲೋರ್. ಲಿಫ್ಟ್ ಆಯ್ತಾ? ಏನು ಕೆಲಸ ಬನ್ನಿ. ಸೋಮವಾರ ರಜೆ ಆಗಿದೆ. ಚೆನ್ನಾಗಿದೆ, ಓಪನ್ ಕಿಚನ್ ಅಲ್ಲ, ಇನ್ನ ಖುಷಿನೇ. ಚೆನ್ನಾಗಿದೆ ಆಂಟಿ. ಚೆನ್ನಾಗಿದೆ. ಆ ಬಾಡಿಗೆ ತಿಂಡಿ ಬಂದು ಸಿಂಬಾ ಮಗನೇ ಜೋರಾಗಿ ಹೇಳು. ಲಕ್ಷ್ಮೀ ಬಾರಮ್ಮ ಮನೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕಾಫಿ ಏನಾದ್ರು ಕೊಡ್ಬೋದಾ? ಗಂಡ ಹಾಲು ಹಾಕಿರಲ್ಲ, ಅಂಕಲ್ಗೆ ಸಕ್ಕರೆ ಎಲ್ಲ ಆಗಿರುತ್ತೆ, ಹಾಕ್ಬೇಕಷ್ಟೇ. ಅವ್ರು ಇಬ್ಬರು ಗ್ಲಾಸ್ ಹಾಲು ತೆಗೆದ್ಬಿಡು. ತುಪ್ಪ
ಯಾರೋ ಕುಡಿಬೇಕು ಯಾರನ್ನ ಚೆಲ್ಬಾರ್ದು ಸಾಯಂಕಾಲ ಗಂಡ ಹೆಂಡತಿಬ್ರು ಅಲ್ಲೋದ ಕುಡಿಯಕ್ಕೆ ಹೇಳು ದೇವ್ರ ಮುಂದೆ ಇಟ್ಟು ಹಾಲು ಚೆಲ್ಬಾರ್ದು ಚೆಲ್ಬಾರ್ದು ದೇವ್ರ ಹತ್ರ ಹಾಲು ಚೆಲ್ಬಂಗಿಲ್ಲ ಆಮೇಲೆ 2 ಅವರ್ ಬಿಟ್ಟು ಆಗೈತೆ ಅಂದ್ರೆ ಬೇಕಾದ್ರೆ ಅದಕ್ಕೆಲ್ಲ ಒಂಚೂರು ಪಾಯಸ ಏನಾದ್ರು ಮಾಡಿಲ್ಲ ಕೊಡ್ಬೋದು ಚೆಲ್ಬಾರ್ದು ಚೆಲ್ಬಾರ್ದು ತವಾಗ ಹಾಲು ಇಬ್ರು ಹಾಲು ಕುಡಿಬೇಕು ನೀನ್ ಕುಡಿಬೇಕಂದ್ರೆ ಸೇವಂತಿ ಕೊಡ್ತೀನಿ ಆಂಟಿ ಟೀ ಕಾಫಿ ಕೊಡ್ರಿ ಆಂಟಿ ಫಸ್ಟ್ ಟೀ ಕಾಫಿ ಕೊಡಿದ್ರಿ ಫಸ್ಟ್ ಕೊಟ್ರಾ ಗ್ಲಾಸು ಕೊಟ್ಟಿದ್ದೀನಿ ಗ್ಲಾಸ್ ಬೇಕು ಏನಾಯ್ತಮ್ಮ ನೋಡಿಲ್ಲ ಬಾಹುಬಲಿ ನೋಡಿ ನಿಮ್ಮ ಮಗ ನೋಡಿ ಕಾಫಿ ಅರುಣ್ ಕಾಫಿ ಕೊಟ್ಟಿದ್ದ ನಿಮ್ಗೆ ಕೊಟ್ರು ತಾನೇ ಇಲ್ಲ ಇದೆ ನೋಡಿ ನಂದು ಇವಾಗ ಯಾರು ಇಬ್ರಿಗೂ ಮಾಡಿದ್ಯಾ ಸಾಕು ಕಣಮಿ ಮಾಡಿದ್ದೀನಿ ಇದು ಇಬ್ರು ಜನಕ್ಕೆ ಆಗ್ತಿದ್ವು ಎಕ್ಸ್ಟ್ರಾ ಮಗ ನೋಡಿ ಏನ್ ಬೇಕಾದ್ರು ಚಿಕ್ಕವನು ಅವ್ನ್ ಬ್ರೆಡ್ ಎಸ್ಕೊಂಡಿದ್ದ ಎದ್ ಬಂದ ಬಿಸ್ಕೆಟ್ ಗ್ಲಾಸ್ ಇಡಕ್ಕೆ ಅಂತ ಸೇವಂತಿಂತ ಕವರ್ ಸೀದಾ ಈಚೆ ಬರ್ತಾನೆ ಅವನ್ ಚಿಕ್ಕವನ್ ಮಾತ್ರ ಹಂಗೇನೆ ಹಸಿಮೆಣಸಿನ್ಕಾಯಿ ಎಲ್ಲ ಲೈಟ್ ತಂದ್ರಲ್ಲ ನೆನ್ನೆ ಪುನೀತ ಏನ್ ಬೇಡ ಬರೀ ಇದನ್ನ ಕಾಫಿ ಕೊಡ್ರಪ್ಪ ಅಷ್ಟೇ 500 ಕಾಫಿ ಕೊಡ್ರಿ ಸಕ್ಕರೆ ಆಕ್ಚುಲಿ ಕರೆಕ್ಟ್ ಆಗಿ ಹಾಕಿದೀನಿ ಅಲ್ವಾ ಏನು ಆಗಲ್ಲ ಇಷ್ಟಿರ್ಲಿ ಬಿಡಿ ಬಾಕಿ ಮಾಡಕ್ ಜಾಸ್ತಿ ಸಣ್ಣ ಮಾಡ್ಬೇಕಾ ಹೆಚ್ಕೊಡ್ಲಾ ಇನ್ನ ಸಣ್ಣ ಮಾಡ್ತೀರಾ ಇದಕ್ಕಿಂತ ಸಣ್ಣ ಇನ್ನೊಂದು ಚಾಕು ಇದ್ರೆ ಕೊಡಿ ಬೇಗ ಈರುಳ್ಳಿ ಹಚ್ಬಿಡೋಣ ನಂಗೆ ಒಂದೇ ಚಾಕ ಇರ್ಲಿ ಬಿಡಿ ಪರವಾಗಿಲ್ಲ ಒಂದ್ ಮಣೆನೂ ಇದೆ ಅಲ್ಲ ಚಿಕ್ಕದು ಬಂದಿರ್ತಾರೆ ಶಿಫ್ಟಿಂದ ಶಿಫ್ಟ್ ಊರು ಬರ್ತಾರೆ ಸರಿ ಎಲ್ಲರೂ ಕುಟುಂಬ ಕೊಡು ಆಂಟಿಯರಿಗೆ ಅಮ್ಮ ಆಂಟಿ ಏನ್ ಅಡ್ಗೆ ಅಮ್ಮ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಪಲಾವ್ ಅನ್ಸುತ್ತೆ ಬೀಗ್ರು ಸೇರ್ಕೊಂಡ್ ಮಾಡ್ತಾರೆ ಪಲಾವ್ ಅನ್ಸುತ್ತೆ ಕ್ಯಾರೆಟ್ ಬೀನ್ಸ್ ನೌಕೋಲು ಎಲ್ಲ ಕಟ್ ಮಾಡ್ತಾ ಇದೀವಿ ಪಲಾವೇ ಅನ್ಸುತ್ತೆ ಬೀಗ್ರು ಮಾಡ್ತಾ ಇರೋದು ಅದಕ್ಕೆ ಒಂದ್ ಕೈ ಸ್ವಲ್ಪ ದೊಡ್ಡದಾಗ ತರಕಾರಿ ಕಟ್ ಮಾಡ್ಬಿಡ್ತೀವಿ ಅದಕ್ಕೆ ಇಲ್ಲ ಸಾಂಬಾರ್ನೆಲ್ಲ ಪಲಾವ್ಗೆ ಅನ್ಸುತ್ತೆ ಅದಕ್ಕೆ ಚಿಕ್ಕ ನಾನ್ ಸಾಲ್ಗೆ ಅಂದ್ಬಿಟ್ಟು ದೊಡ್ಡದಾಗ ಕಟ್ ಮಾಡಿದ್ದೆ ಪರವಾಗಿಲ್ಲ ಬಿಡಿ ಏನಾಗಲ್ಲ ಮನೆ ತುಂಬ ಜನಗಳು ನೋಡಿ ತುಂಬಾ ಖುಷಿ ಆಯಿತು ಬಿಕಾಸ್ ಈಗಿನ ಟೈಮಲ್ಲಿ ತುಂಬ ಕಡಿಮೆ ಈ ಥರ ಸಿಗೋದು ನನಗಂತೂ ಒಂಥರ ಸ್ಟ್ರೆಸ್ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಈ ಥರ ಎಲ್ಲ ನಾವು ಬರೀ ಸಿಗೋದು ಮದುವೆ ಅಥವಾ ಏನಾದರೂ ಒಂದು ಫಂಕ್ಷನ್ಗೆ ಅಂತ ಸಿಗ್ತೀವಿ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗೆ ಜಾಸ್ತಿ ಯಾರೂ ಬರಲ್ಲ ಬಟ್ ನಮ್ಮ ಅತ್ತೆ ಮಾವ ಅಕ್ಕ ಅತ್ತೆ ಮಾವ ನಮ್ಮ ಇನ್ನೊಬ್ಬರು ಅತ್ತೆ ನಮ್ಮ ಅಕ್ಕ ನಮ್ಮ ಮಾಮ ಅವ್ರ ಮಕ್ಕಳೆಲ್ಲ ನೋಡಿದ್ರೆ ನಂಗೆ ಒಂಥರ ಜಾಸ್ತಿ ಖುಷಿ ಆಯಿತು ಮಕ್ಕಳ ಸೈನ್ಯ ಏನಿಲ್ದೆ ಜಿಂಕೆ ನಿಮ್ ಮನೆಗೆ ಬಂದ್ವಲ್ಲ ನಾವು ಜಿಂಕೆ ಲಕ್ಷ್ಮಿ ಯಾಕೋ ಇಲ್ಲ ಎಸಿದ್ಯಾ ಇದು ನಾನು 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 ಚೆನ್ನಾಗಿ ಕಾಣಿಸ್ತಾ ಇದೀನ ಡ್ರೆಸ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಖಾಲಿ ಆಯ್ತಾ ಲಕ್ಷ್ಮಿ ಲಕ್ಷ್ಮಿಗೆ ಪಲಾವ್ ಅಂದ್ರೆ ಇಷ್ಟ ಅಂತೆ ಒಬ್ಬಟ್ಟು ಇಷ್ಟ ಅಂತೆ ಲಕ್ಷ್ಮಿಗೆ ಚೀಚಿ ಇಷ್ಟ ನಮ್ಗ ಮಟನ್ ಇಷ್ಟನಾ ಮಟನ್ ಚಿಕನ್ ಮೀಮಿ ಇಷ್ಟ ಮೀಮಿನ ಫಿಶ್ ಇಷ್ಟನಾ ನಿಂಗೆ ಫಿಶ್ ಇಷ್ಟನಾ ಎಲ್ಲ ಇಷ್ಟ ಮೊಬೈಲ್ ಅಂಕಲ್ ದಿನ ಕೊಡ್ಲಾ ಕತ್ಗೆ ಮಲ್ಕೊಳ್ಳಿ ಅಂಕಲ್ ರೂಮ್ಗೆ ಬನ್ನಿ ಉಲ್ಲಾಟಿ ಹಂಗೇನೆ ಮಮ್ಮಿ ಅವರೇ ವಾಟ್ ಸ್ಪೆಷಲ್
ಒಬ್ಬಟ್ಟು ಸ್ಪೆಷಲ್. ಒಬ್ಬಟ್ಟು ಸ್ಪೆಷಲ್. ಒಬ್ಬಟ್ಟು, ಪಲಾವು, ಮೊಸರು ಬಜ್ಜು, ಹಾ. ಆಮೇಲೆ ಕರ್ಬೂಜ ಜ್ಯೂಸು ಎಲ್ಲ ರೆಡಿ ಆಯ್ತೈತೆ. ಮಾಸ್ಟರ್ ಶೆಫ್ ಯಾರು? ಎಲ್ಲಾರು ಎಲ್ರು ಸೇರ್ಕೊಂಡು ಮಾಡ್ತಿರೋದು. ಸೂಪರ್. ಯಾರು ಬೇಜಾರು ಪಡ್ಕೊಂಡು ಸ್ವಲ್ಪ ಲೇಟ್ ಆಯ್ತು. ಸ್ಟವ್ ಚಿಕ್ತು, ಕುಕ್ಕರ್ ದೊಡ್ಡದು, ಜನಗಳು ಜಾಸ್ತಿ. ಅಜ್ಜಿ 8 ಪ್ಲೇಟ್ ಬರೋದು. ಅಲ್ಲಿ ಬಗ್ಗಿಸ್ಕೊಳಪ್ಪ, ಬಗ್ಗಿಸ್ಕೋಬೇಕು. ಕೆಲಸ ಜಾಸ್ತಿ ಆಯ್ತು. ಇಲ್ಲಿ ಬಂದ್ ಕೆಲಸ ಮಾಡಂಗಾಯ್ತು. ಅಜ್ಜಿ 8 ನಮ್ಮನೆಗೆ ಬಂದ್ರೆ ಆಂಟಿ ನನಗೆ ಹೆಲ್ಪರು, ಇಲ್ಲಿ ಬಂದ್ರೆ ಆಂಟಿಗೆ ನಾನ್ ಹೆಲ್ಪರು. ಆಂಟಿ ವಾಟರ್ ಅವರಾ? ಜಿ 4 ನಿಮಿಷ ಕಳಿಸಿ. ಮಮ್ಮಿ ಕೊತ್ತಂಬರಿ ಸೊಪ್ಪು ಹಾಕಮ್ಮಿ. ಅಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ಲಾಗಿ ಬಿಸಿ ಇರುತ್ತೆ. ಮಸಾಲೆ ಎಲ್ಲ ಕರೆಕ್ಟಾಗಿ ಆಗಿದ್ದಕ್ಕೆ ಒಬ್ಬಟ್ಟು ಎಲ್ರಿಗೂ ಸಾಲುತ್ತಾ? ಈ ಮಮ್ಮಿ ಒಬ್ಬಟ್ಟು ಅಕ್ಕನ ಮೇಲೆ ಹಾಕ್ಬೇಕು ಅಂತ ಇತ್ತು. ಅದೇನು ಎಕ್ಸ್ಟ್ರಾ ಕೊಡ್ತೀವಿ ಮಾಡ್ಕೊಡಿ ಅಂತ ಮಾಡಕ್ ಅಷ್ಟು ಮಾಡಲ್ಲ ಆಂಟಿ ಬಂತು. ಸೊ ಫ್ರೆಂಡ್ಸ್, ನಿಜನಾಗಿ ಒಂದು ಗ್ಲಿಮ್ಸ್ನ ನೋಡ್ಬಿಟ್ಟು ನಂಗೆ ಒಂದು ಸಾಂಗ್ ನೆನಪು ಬರ್ತಾ ಇದೆ. ಏನಪ್ಪ ಅಂದರೆ, ನಮ್ಮ ಸಂಸಾರ ಆನಂದ ಸಾಗರ ಅಂತ. ಸೊ ದೇವರು ನಮ್ಮೆಲ್ಲರಿಗೂ ಇದೇ ಥರ ಖುಷಿಯಾಗಿ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತೀನಿ. ನಾವು ಎಲ್ಲರೂ ಇದೇ ಥರ ಒಗ್ಗಟ್ಟಾಗಿ ಒಟ್ಟಿಗೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಆಂಟಿ ಸ್ವಲ್ಪ ರೈಸ್ ಹಾಕ್ಸು ಅಂತ ಹೇಳ್ತೀನಿ. ಸ್ವಲ್ಪ ತಟ್ಟೆ ಅಲ್ಲೇ ಮಡಗಿ ನಾನು ಇರ್ತೀನಿ. ಮಡಗಿ ಆಂಟಿ ತಟ್ಟೆ ಅಲ್ಲೇ ನಾನು ತಿನ್ಬಿಟ್ಟು ಅಲ್ಲೇ ಮಡಗಿ. ಸೊ ಫ್ರೆಂಡ್ಸ್, ಮಮ್ಮಿಗೆ ಆ್ಯಕ್ಚುಲಿ ತುಂಬಾ ಕಾಲು ನೋವಿತ್ತು, ಹಾಗೂ ಡ್ಯಾಡಿದು BP ಮಾತ್ರೆ ಕೂಡ ಖಾಲಿ ಆಗಿತ್ತು. ಸೊ ಅದಕ್ಕೆ ಮೆಡಿಕಲ್ ಸ್ಟೋರ್ ಹೋಗಿದ್ದೆ. BP ಮಾತ್ರೆ, ವಿಕ್ಸು ಎಲ್ಲ ತರೋಕೆ. ಲೈಕ್ ನಾನು ಗುರುತು ಮಾಡ್ಕೊಂಡಿದ್ದೀನಿ ಈ ಒಂದು ಕಾರು, ವೈಟ್ ಕಲರ್ ಕಾರ್ ಬಂದು ಅಕ್ಕ ರೋಡ್ ಕಾರು ಆ ಥರ ಅಂತ. ಬಿಕಾಸ್ ಫಸ್ಟ್ ಟೈಮ್ ಅಲ್ಲ, ಸೊ ಕರೆಕ್ಟಾಗಿ ರೋಡೇನೂ ಗೊತ್ತಿಲ್ಲ. ಆ್ಯಂಡ್ ಇವಾಗ ತಾನೇ ಕೆಳಗೆ ಇಳ್ದಿರೋದು. ಇನ್ನೊಂದು 2-3 ಸತಿ ಬರ್ತಾ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ದಾರಿಯಲ್ಲಿ ಬರ್ತಾ ಇದೆ ಲಿಟ್ರಲಿ 4 to 5 ಡಾಗ್ಸ್, 4-5 ನಾಯಿಗಳು ನಂಗೆ ಓಡಿಸ್ಕೊಂಡು ಬಂತು. ಆ್ಯಕ್ಚುಲಿ ಮನೆ ಇರೋದು ಅಲ್ಲಿ ಸರಿ. ನಾನು ಓಡೋಗಿ ಲೈಕ್ ಮುಂದೆ ಹೊಟ್ಟೋಗ್ಬಿಟ್ಟೆ. ಅದಕ್ಕೆ ಅಕ್ಕಗೆ ಫೋನ್ ಮಾಡಿ ಹೇಳಿದೆ, ಲೈಕ್ ಬಾ ನೀನು ಕೆಳಗೆ ಅಂತ. ಅಕ್ಕ ಹೊಸಗಿರೋ ಅರುಣ್ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಹೇಳಿದೆ. ಅರುಣಿಗೂ ನಾಯಿ ಅಂದರೆ ಭಯನೇ, ನೀನೇ ಬಾರಿ ಅಂತ ಅಂದೆ. ಅಲ್ಲೇ ಹೇಳೋಗಿ 20 ನಿಮಿಷ 15 ನಿಮಿಷ ಆಯಿತು, ಅವಳು ಇನ್ನೂ ಬಂದೇ ಇಲ್ಲ. ಅವಳು ಆ ಕಡೆ ಸೈಡ್ ಹೋಗಿದ್ದಾಳೆ, ನಾನು ಬಂದಿದ್ದು ಈ ಕಡೆ ಸೈಡು. ಬಂದ್ರಾ? ಯಾಕೋ ಇವಾಗ ಒಂದು ನಾಯಿನೂ ಕಾಣಿಸ್ತಾ ಇಲ್ವಲ್ಲ. ನಂದೇ ಶೇಪ್ ಔಟ್ ಆಗೋ ಥರ ಇದೆ ಇವಾಗ. ಎಲ್ಲ ನಾವು 360 ಡಿಗ್ರಿ ಸರ್ಚ್ ಮಾಡೋಣ. ಯಪ್ಪ, ನಾನು ಒಂದೊಂದು ಹೆಜ್ಜೆನೂ ಹಾಕಿ ಬರ್ತಾ ಇದ್ದೀನಿ. ಎಷ್ಟು 5-6 ನಾಯಿ ಇತ್ತು ಗೊತ್ತಾ? ಅಲ್ಲಿ ಇದ್ದಿದ್ದು ನಾಯಿ, ಒಂದು ನಾಯಿ ಇಲ್ಲಿ ತನಕ ಬಂತು. ನಾನು ಅಲ್ಲಿಗೆ ಹೋದೆ. ಲಕ್ಷಿತ್ ಅಚ್ಚುಗೋಸ್ಕರ ಬಂತ ಮಗ್ನೆ. ಅಕ್ಕ ಬೇಡ ಅಕ್ಕ, ಓಡ್ಬೇಡ್ರಿ. ಸಬ್ಸ್ಕ್ರೈಬರ್ಸ್ಗೆ ತೋರ್ಸೋಣ. ನೀನ್ ಏನ್ ನಂಗೆ ರೋಡ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದ? ಅದು ಇತ್ತು, ಬಟ್ ನಂಗೆ ಗೊತ್ತಾಯ್ತು. ಕ್ರೆಟಾ ಕಾರು ಮತ್ತೆ ಅದಿದೆಯಲ್ಲ, ಅದು ಹಾಕಿರೋದು, ಅದು ಗುರ್ತಾಗಿ ಇಟ್ಕೊಂಡಿದ್ದೆ.
ಎಲ್ಲಿ ಚಿಕ್ಕ ಚಿಕ್ಕವು ಎಲ್ಲಿ ಎಷ್ಟು ಅಂತರ ಇದೆ ನಿಮಿಷ ಇಟ್ಕೊಳ್ಳಿ ಅಕ್ಕ ಅಲ್ಲ ಒಂದ್ ಸ್ವಲ್ಪ ಕಾಣಿಸ್ತೈತಾ ಮಾವಿನಕಾಯಿ ಏನಮ್ಮ ಇಷ್ಟೊಂಥರ ಐತಲ್ಲ ಕಿವಿಸ್ಬೇಡು ಬಾ ಇನ್ನು ನೋಡಿ ಇಲ್ಲಿ ಐತೆ ಮಾವಿನಕಾಯಿ ಮಾವಿನಕಾಯಿ ಊಟ ಎಲ್ಲಿದೆ ಲಡ್ಡು ಮನೆ ಏ ಲಡ್ಡು ಮಣಿ ನೀನ್ ಯಾಕೆ ಅರ್ಧ ಗಂಟೆಗೆ ಎದ್ದು ಬಿಟ್ಟಲ್ಲ ಲಡ್ಡು ಮಣಿ ನೀನು ಗೊತ್ತಾಗಲ್ವೇ ನಿಂಗೆ ಗೊತ್ತಾಗಿಲ್ವೇ ನಿಂಗೆ ಬಂಗಾರಿ ಬಿಳಿಸುಣ್ಣ ನೋಡಿ ಬಿಳಿಸುಣ್ಣ ನೋಡಿ ಲಡ್ಡು ಮನ ನೋಡಿ ಬಿಳಿಸುಣ್ಣ ನೋಡಿ ಲಡ್ಡು ಮನ ನೋಡಿ ಸೊ ಫ್ರೆಂಡ್ಸ್, ಇವಾಗ ನಮ್ದು ಊಟ ಎಲ್ಲ ಆದಮೇಲೆ ಗಂಡಸರು ಇವಾಗ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ಥರ ಸಾಮಾನ ಶಿಫ್ಟ್ ಮಾಡೋದು ಅಂತ. ಸೊ ಬೇಸಿಕಲಿ ಅರುಣ್ ಅವರು, ಜೀಜು ಹಾಗೂ ಡ್ಯಾಡಿ 3 ಜನನು ಸೇರ್ಕೊಂಡು ಇವೆಲ್ಲ ಮಾಡ್ತಾಯಿದ್ರು. ಏನೋ ಒಂಥರ ಖುಷಿಯಾಗೋದೆ ಗೊತ್ತೇನಾ ನೋಡಿ ಈ ಥರ ಒಟ್ಟಿಗೆ ಸೇರ್ಕೊಂಡಿರೋ ಕೆಲಸ ಮಾಡೋದು ಅಂತ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನಾನು ಹಾಗೂ ಅಕ್ಕ ಲೈಕ್ ಮಧ್ಯಾಹ್ನ ಊಟ ಆದಮೇಲೆ ಇವಾಗ ಬೆಳಗ್ಗೆ ಊಟ ಆದಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಪ್ರಿಪರೇಷನ್ಸ್ ಮಾಡ್ತಾಯಿದ್ವಿ. ನಮ್ದು ಬರೀ ಕಿಚನಲ್ಲೇ ಇರ್ತಾಯಿತ್ತು. ಆಮೇಲೆ ಮಕ್ಳುಗಳನ್ನ ನೋಡೋದಿದ್ದೇ ಆಗ್ತಾಯಿತ್ತು. ಏನೋ ಒಂಥರ ಖುಷಿಯಾಗೋದೆ ಗೊತ್ತಾ, ಅಕ್ಕನ ಮನೆಗೆ ಬಂದು ಈ ಥರ ಒಂದು ಪ್ರಿಪರೇಷನ್ಸ್ ಮಾಡೋದು, ಅವಳು ನಮ್ಮನ್ನ ನೋಡ್ಕೊಳ್ಳೋದು ಏನಂದ್ರೆ ಚಂದ ಅನ್ಸುತ್ತೆ ಅಲ್ವಾ. ಸೊ ನಾನು ಈ ಒಂದು ವ್ಲಾಗ್ನ ಫುಲ್ ನ್ಯಾಚುರಲ್ ಹಾಗೂ ರಾಗ್ ಮಾಡಿದ್ದೀನಿ, ಏನೂ ಜಾಸ್ತಿ ಎಡಿಟ್ ಹಾಗೂ ಕಟ್ ಫಿಲ್ಟರ್ ಮಾಡಿಲ್ಲ. ಆ್ಯಂಡ್ ಐ ರಿಯಲಿ ಹೋಪ್ ಫ್ರೆಂಡ್ಸ್ ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಒಂದೇ ಒಂದು ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ತುಂಬಾ ಖುಷಿಯಾಗುತ್ತೆ ನೀವು ಈ ಥರ ಸಪೋರ್ಟ್ ಮಾಡಿಬಿಟ್ಟು ನೋಡಿದ್ರೆ, ಹಾಗೂ ನಿಮ್ಮ ಕಾಮೆಂಟ್ಸ್ ಓದಿ ಅಂತ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಸೊ ತುಂಬ 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 ಥ್ಯಾಂಕ್ಸ್, ಬಿಕಾಸ್ ನಿಮ್ಮ ಸಪೋರ್ಟಿಂದಾನೇ ನಾವು ಬೆಳೆಯೋದು. ಏನು ಕೆಳಗಿರೋದು ಅದು ನಲ್ಲಿ ಕೆಳಗಿರ್ಬೇಕು. ಓ ಆ ರೀತಿ. ಓಕೆ ಕ್ಲೋಸ್ ಮಾಡಕ್ಕೆ ಈಸಿ ಆಗೋದು. ಬಂದು ಯಾಕೆ ಕೊಡೋದಿಲ್ಲ? ಸೋಂಬೇರಿ. ಸೊ ನಮ್ಮ ಹೊಸ ಮನೆಗೆ ನಾವು ಫಸ್ಟ್ ಟೈಮ್ ಅಂದ್ರೆ ನಾನು ರಜ್ಜು ಸೇರಿ ಫಸ್ಟ್ ಟೈಮ್ ಅಡಿಗೆ ಮಾಡ್ತಾ ಇದ್ವಿ. ಬೆಳಗ್ಗೆ ಒಂದ್ಸತಿ ಪಲಾವ್ ಮಾಡಿದ್ರು, ಬಟ್ ಅವಾಗ ನಾನು ಏನು ಬಂದಿಲ್ಲ ಈ ಕಡೆ, ಅಲ್ಲಿ ಪೂಜೆ ಕಡೆಗೆ ಬ್ಯುಸಿ ಆಗ್ಬಿಟ್ಟಿದೆ. ಇವಾಗ ಅಡಿಗೆ ಮಾಡ್ತಾ ಇದ್ದೀವಿ. ಅಡಿಗೆನು ಎಷ್ಟು ಗಂಟೆಗೆ ಮಾಡ್ತಿದೀವಿ? ಟೈಮ್ ಎಷ್ಟು ಇವಾಗ? 3:30 ಆಗ್ತಿದೆ. ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೇಸಿಕಲಿ ಮಧ್ಯಾಹ್ನದ ಅಡಿಗೆ, ಯಾಕಂದ್ರೆ ಬೆಳಗ್ಗೆ ತಿಂಡಿನೇ ಲೇಟ್ ಆಗೋಯ್ತು ನಮ್ಗೆ ಎಲ್ಲರಿಗೂ. ಹಾಲು ಮುಗಿಸಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಷ್ಟೇ 12 ಗಂಟೆ ಆಗಿತ್ತು ನಾವು ತಿಂಡಿ ಮಾಡಿದಾಗ. 11:30. ಒಬ್ಬಟ್ಟು, ಪಲಾವ್, ಮೊಸರು ಗೊಜ್ಜು ಚೆನ್ನಾಗಿತ್ತು ಒಂಥರ. ಮೋಸ್ಟ್ 8 ಗಂಟೆ ಊಟ ರೆಡಿ ಆಗತ್ತೆ ಅಷ್ಟಮ್ಮ. ನಿಮಗೆ ನೈಟ್ ಊಟ ಬೇಗ ಟೈಮಿಂಗ್ ಸಿಗುತ್ತೆ ಅರುಣ್ ಅವರೇ. ಆಕ್ಚುಲಿ ಅದು ಮಧ್ಯಾಹ್ನದ ಊಟ. ನೀ ಪಲಾವ್ ಇದೆ ಬಡ್ಸ್ಲಾ? ಅಂಕಲ್ ಸ್ವಲ್ಪ ಪಲಾವ್ ಹಾಕೋಲ್ಲ ಊಟ ಮಾಡ್ತೀರಾ? ನಿಮ್ಗೆ ಆಂಟಿ ಪಲಾವ್ ಮನೆ ಏನ್ ಮಾಡ್ತಾ ಇದ್ದೀರಾ ಅಕ್ಕ? ಮೆಣಸಿನ್ಕಾಯಿ ಬಜ್ಜಿ. ಈರುಳ್ಳಿ ಬಜ್ಜಿ. ಮಮ್ಮಿ ನೀವೇನ್ ಮಾಡ್ತಾ ಇದ್ದೀರಾ? ನಾವು ಪಟಾಟ ಬಜ್ಜಿ ಅರುಣಿಗೆ ಬೇಕಂತೆ ಮಾಡ್ತಾ ಇದ್ದೀವಿ. ಆಳಿಗೋಸ್ಕರ ಆಲೂಗಡ್ಡೆ ಬಜ್ಜಿ, ಮಗಳಿಗೋಸ್ಕರ ಮೆಣಸಿನ್ಕಾಯಿ ಬಜ್ಜಿ. ಮಗಳಿಗೆ ಮೆಣಸಿನ್ಕಾಯಿ, ಅಳಿಯಂಗೆ ಆಳಿಗಡೆನಾ? ನೀನೇನೇ ಮಾಡ್ತಿದ್ಯಾ? ನಾನು ಕಟ್ಲೆಟ್ ಹುಡುಕೊಡ್ತಾ. ಸೊ ಈ ಥರ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಸೊ ನಾನು ಸಹ ಮಾಡಿದೆ, ಬಟ್ ಏನಪ್ಪ ಅಂದರೆ ಅದ್ರ ಜೊತೆ ಸ್ವಲ್ಪ ರೆಕಾರ್ಡು ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ಏನೋ ಒಂಥರ ನಾನು ಹಾಗೆ ಹೇಳ್ದಂಗೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾಯಿತ್ತು ಅಂತ. ಆ್ಯಂಡ್ ಮೋರೋವರ್ ಏನು ಗೊತ್ತಾ, ಹೊಸ ಮನೆ ಅಲ್ಲ, ಸೊ ಸಾಮಾನುಗಳು ಎಲ್ಲಿಟ್ಟಿದ್ದಾರೆ ಕರೆಕ್ಟಾಗಿ ಇಟ್ಟಿಲ್ಲ, ಆಮೇಲೆ ಜೋಡಿಸ್ಬೇಕು, ಆ ಕೆಲಸ ಈ ಕೆಲಸ ಓಡಾಟ ಪ್ರತಿಯೊಂದೂ ಲೈಕ್ ಮೊದಲನೇ ಲೈಕ್ ಎಲ್ಲ ಫಸ್ಟ್ ಅಲ್ವಾ ಫ್ರೆಂಡ್ಸ್, ಎಲ್ಲನೂ ಹಂಚ್ಕೋಬೇಕು ಮಾಡಬೇಕು ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ, ಸ್ವಲ್ಪ ಟೈಮು ತಗೋತಾರೆ, ಹಾಗೂ ಒಂದು ಸ್ವಲ್ಪ ಚಂದನೂ ಇರುತ್ತೆ ಅಲ್ವಾ. ಸೊ ಖಂಡಿತವಾಗ್ಲೂ ಇವೆಲ್ಲ ನಾವು ಮಿಸ್ ಮಾಡ್ಕೋತೀವಿ. ಲೈಕ್ ನಾನೇ ಆಗಿರಲಿ, ಅಕ್ಕನೇ ಆಗಲಿ, ನಂದನೇ ಆಗಲಿ, ಪ್ರತಿಯೊಬ್ಬರು ಮಿಸ್ ಮಾಡ್ಕೋತೀವಿ. ಬಿಕಾಸ್ ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ದಿವಸ ಓಕೆ ಬಂದು ಹೋಗ್ತಾಳೆ, ಹಂಗೆಲ್ಲ ಮಾಡ್ತಾಳೆ ಮನೆಗೆ. ನಾನು ಅಷ್ಟೇ ಬಂದು ಹೋಗ್ತಾ ಇರ್ತೀನಿ. ಬಟ್ ಒಂದು ಸತಿ ನಮ್ಮ ಲಕ್ಷಿದ್ದು ಸ್ಕೂಲ್ ಸ್ಟಾರ್ಟ್ ಆದರೆ ಆ ಥರ ಬರೋಕ್ಕಾಗಲ್ಲ. ವೀಕೆಂಡ್ ಮಾತ್ರ ಬರ್ಬೋದು. ಆಮೇಲೆ ಆ ವೀಕೆಂಡು ಅವ್ರ ಮಂಡಿಗೆ ಹೋಗಬೇಕು, ಕೆಲವೊಂದು ಸತಿ ಇಲ್ಲಿರಬೇಕು. ಸೊ ಎರಡು ಕಡೆನೂ ಮ್ಯಾನೇಜ್ ಮಾಡಬೇಕಲ್ವಾ. ಸೊ ಆ ಥರ. ಆ್ಯಂಡ್ ನಮ್ಮ ಅಮ್ಮಂಗೆ ಏನಪ್ಪ ಅಂತ ಅಲ್ಲಿ ತುಳಸಿ ಪಾಟ್ ನೋಡ್ತಾ ಇದ್ದೀರಲ್ಲ, ತುಳಸಿ ಪಾಟ್ಗೆ ಗಿಡಕ್ಕೆ ನೀರು ಹಾಕಲೇಬೇಕು. ನೀವು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟು ಗಿಡಗಳಿಗೆ ಹಂಗೆ ಒಣಗಕ್ಕೆ ಬಿಡಬೇಡಿ, ನೀರು ಹಾಕ್ಬಿಟ್ಟೇ
ಬರಬೇಕು ಅಥವಾ ಪಕ್ಕದ ಮನೆಗೆ ಹೇಳ್ಬಿಟ್ಟು ಬನ್ನಿ, ಇಲ್ಲ ನೀವು ಒಂದು 2 ದಿವಸ ಲೇಟಾಗಿ ಬನ್ನಿ ಪರವಾಗಿಲ್ಲ, ನಮ್ಮಮ್ಮ ಆ ಥರ ಹೇಳ್ತಾರೆ. ಬಿಕಾಸ್ ಅದು ಒಂದು ಜೀವ ಅಲ್ವಾ. ಸೊ ನೀರು ಇಲ್ದಲೇ ಯಾವ ಚೆನ್ನಾಗಿರಲ್ಲ ಅದು ಆ ಥರ ಒಂದು. ಓಕೆ ಫ್ರೆಂಡ್ಸ್, ಇವಾಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾ ಇದೆ ಅಕ್ಕ ಮನೇಲಿ ಇದ್ದೀನಿ. ಸೊ ಫುಲ್ ಆಸಮ್ ಎಂಜಾಯ್ ಮಾಡ್ತಾ ಇದ್ದೀವಿ. ಏನೋ ಒಂಥರ ಎಲ್ಲೋ ಒಂಥರ ಸ್ವರ್ಗದಲ್ಲಿ ಇದ್ದೀವಿ ಅಂತಾನೆ ಫೀಲ್ ಆಗ್ತಾ ಇದೆ. ಟಚ್ ವುಡ್, ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಸೊ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಲೈಕ್ ಮಮ್ಮಿ, ಡ್ಯಾಡಿ, ಜೀಜು, ಅರುಣ್ ಅವರು, ನಾವು 3 ಜನ ಮಕ್ಕಳು, ನಮ್ಮ ಅತ್ತೆ ಮಾವ, ಅಕ್ಕವ್ರ ಅತ್ತೆ ಮಾವ, ನಮ್ಮ ಇನ್ನೊಬ್ರು ಅತ್ತೆ ಹಾಗೂ ಸಾಧನಾಗ, ರೈ ಮಾಮ ಅವ್ರ ಮಕ್ಕಳು. ಸೊ ಇಷ್ಟು ಜನನು ಬಂದಿದ್ದೀವಿ. ಫುಲ್ ಖುಷಿ ಆಗ್ತಾ ಇದೆ. ಒಂಥರ ಲೈಕ್ ಒಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ಅಡುಗೆ ಮಾಡ್ಕೊಂಡು, ಅಡುಗೆ ತಿನ್ಕೊಂಡು, ರೇಗಿಸ್ಕೊಂಡು, ಮಾತಾಡ್ಕೊಂಡು ಎಲ್ಲ ಒಂಥರ ಹೇಗೆ ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಬಿಕಾಸ್ ಏನು ಗೊತ್ತಾ, ಜಾಸ್ತಿ ಎಂತಕ್ಕೆ ಖುಷಿ ಅಂತಂದರೆ ನಾವು ಲೈಕ್ ಜಾಸ್ತಿ ಇವಾಗ ಎಲ್ಲೂ ಹೋಗ್ತಾನೆ ಇಲ್ಲ. ಮಗು ಆದಮೇಲೆ ಲೈಕ್ ಅಪರೂಪ ಆಚೆ ಹೋಗೋದು ಆ್ಯಂಡ್ ಇವಾಗ ಅಲ್ಲ, ಇವಂತೂ ನಮ್ಮ ಮನೇಲೇ ಇದ್ರೂ ಕೂಡ ಅಲ್ಲ, ಒಂಥರ ಚಂದ ಅನಿಸ್ತಾ ಇದೆ. ಸೊ ಎಸ್